ವಿಜಯ್ ಮಲ್ಯಗೆ ಸಾಲ ನೀಡುವಲ್ಲಿ ಐಡಿಬಿಐ ಬ್ಯಾಂಕ್ ಆರ್ಬಿಐ ನೀತಿ ನಿಯಮವನ್ನೆಲ್ಲ ಗಾಳಿಗೆ ತೂರಿದೆ. ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. 750 ಕೋಟಿ ರೂಪಾಯಿ ಕಾರ್ಪೊರೇಷನ್ ಸಾಲಕ್ಕಾಗಿ ಕಿಂಗ್ ಫಿಶರ್ ಐಡಿಬಿಐಗೆ 2009 ಅಕ್ಟೋಬರ್ 1ರಂದು ಅರ್ಜಿಯನ್ನ ಸಲ್ಲಿಸಿತ್ತು. ಅರ್ಜಿ ಬಾಕಿ ಇದ್ರೂ ಕೂಡ ಅಕ್ಟೋಬರ್ 6ರಂದು ಮದ್ಯದ ದೊರೆ ವಿಜಯ್ ಮಲ್ಯ ಐಡಿಬಿಐ ಅಧ್ಯಕ್ಷ ಯೋಗೇಶ್ ಅಗರ್ವಾಲ್ರನ್ನ ಭೇಟಿ ಮಾಡಿದ್ರು. 150 ಕೋಟಿ ರೂಪಾಯಿ ಅಲ್ಪಾವಧಿ ಸಾಲ ನೀಡುವಂತೆ ಕೋರಿಕೊಂಡಿದ್ರು. ಮಾರನೇ ದಿನವೇ ಸಾಲ ಮಂಜೂರು ಮಾಡಲಾಗಿತ್ತು. ನಂತರ ನವೆಂಬರ್ 4ರಂದು ಇದೇ ರೀತಿ ಮತ್ತೊಮ್ಮೆ ಅಲ್ಪಾವಧಿ ಸಾಲಕ್ಕಾಗಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆವತ್ತು ಕೂಡ ಸಾಲ ಮಂಜೂರು ಮಾಡಲಾಗಿತ್ತು. ಈ ಮೂಲಕ ಐಡಿಬಿಐ ಬ್ಯಾಂಕ್ ನಿಯಮವನ್ನ ತಿರುಚಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ ಅಂತ ಮೂಲಗಳು ಹೇಳ್ತಾ ಇವೆ.